ನನ್ನ ಹೆಂಡ್ತಿನ ಅಯ್ಯೋ ಏನಿಲ್ಲ ಸರ್, ಅದು ಪರಿಚಯ ಇತ್ತು, ಮಾವನ ಮಗಳು ಸಣ್ಣ ಇರ್ತಾ ಹುಟ್ಟಿದಾಗ ನಾನು ಅವಳಿಗೆ ನಾನು ನೋಡಕ್ಕೆ ಬಿಡ್ತಿರಲಿಲ್ಲ ಮಕ್ಕಳನ್ನ, ಯಾಕಂದ್ರೆ ಎಲ್ಲ ಮಕ್ಕಳನ್ನ ಹಿಡ್ದು ಎಳಿತಾ ಇದ್ದೆ. ಸೊ ತೊಟ್ಲಲ್ಲಿ ಹಾಕಿ ಇವ್ರು ಹೋಗಿದ್ರು, ನಾನು ನಾನು ನೋಡಕ್ಕೆ ಬಿಡ್ತಿಲ್ಲ ಅಂಥೇಳಿ ತೊಟ್ಲಲ್ಲಿ ಹತ್ತಕ್ಕೆ ಹೋಗಿದ್ದೆ. ಅವಳು ಬಿದ್ದುಬಿಟ್ಲು, ಆ ಸೇಡ್ ತೀರ್ಸ್ಕೊಳಕ್ಕೆ ನಾನು ಮದುವೆ ಆದವಳು. ನಾನು ಯಾವತ್ತು ತೊಟ್ಲಲ್ಲಿ ಸಿಕ್ಕಿದ್ರು ನಮಗೆ. ಸೊ ಅಲ್ಲಿಂದ ಶುರು ಆಯಿತು ಜರ್ನಿ. ನಾನು ಯಾವಾಗ ಈ ಎಕ್ಯೂಟ್ ಸ್ಕಿಜೋಫ್ರೆನಿಯಾದಿಂದ ಒದ್ದಾಡ್ತಾ ಇದ್ದೆ, ಐ ವಾಸ್ ಸೋ ಮಚ್ ಹೆಲುಸಿನೇಟಿಂಗ್ ಆ್ಯಂಡ್ ಇಮ್ಯಾಜಿನಿಂಗ್ ಥಿಂಗ್ಸ್ ದಟ್ ಐ ಹ್ಯಾಡ್ ಆಲ್ರೆಡಿ ಮ್ಯಾರಿಡ್ ಹರ್. ನಮಗೊಂದು ಹೆಣ್ಣು ಮಗು ಎಲ್ಲ ಇತ್ತು, ಎಲ್ಲ ಆಯಿತು. ದೆನ್ ಯಾವಾಗ ಇದು ಹೌದು ಇವ್ರನ್ನೇ ಮೇರೆ ಮದುವೆ ಆಗಿ ಎಲ್ಲ ಆಗಿ. ಸೊ ಯಾವಾಗ ಅದನ್ನು ರಿವರ್ಸ್ ಇದರಲ್ಲಿ ನಾವು ಉಲ್ಟಾ ಹೋಗ್ಲಿಕ್ಕೆ ಶುರುವಾದ್ವಿ, ದಟ್ಸ್ ದಟ್ ನಾನು ಕಾಲೇಜಲ್ಲೆಲ್ಲ ಬಂದು ಮಾಡೋಕ್ಕೆಲ್ಲ ಶುರು ಮಾಡಿದೆ. ಆಗ ಅವರು ವಾಪಸ್ ಇಂಜಿನಿಯರಿಂಗ್ ಓದೋಕ್ಕೆ ಇಲ್ಲೇ ಬಂದರು, ಬೆಂಗಳೂರಿಗೆ ಬಂದರು. ಆ್ಯಂಡ್ ಸಂಭವ ನನಗೆ ಡಿಸ್ಟರ್ಬ್ ಆಗ್ಲಿಕ್ಕೆ ಶುರುವಾದೆ, ದಟ್ ಯಾವುದು ರಿಯಲ್ಲು ಯಾವುದು ಇಲ್ಲ ಅದೆಲ್ಲ. ಸೊ ಹೇಳ್ಬಿಡ್ತೀನಿ, ಅವಳೇನು ರಿಜೆಕ್ಟ್ ಮಾಡಿಬಿಟ್ರೆ ಅಟ್ಲೀಸ್ಟ್ ನನಗೆ ಇದಾಗತ್ತೆ ಅಂತ ಹೇಳಿ ಹೋಗಿ ಪ್ರಪೋಸ್ ಮಾಡಿದ್ವಿ. ಒಳಪ್ಕೊಂಡ್ಲು. ನನ್ನ ಪ್ರಕಾರ ನಾನು ನನ್ನದು ಒಂದು ಡೈರೆಕ್ಷನ್ ಇರುವಂತಹ ಒಂದು ಮೂಲಭೂತ ಗುಣ ನನ್ನಲ್ಲಿಲ್ಲ. ಒಬ್ಬ ಡೈರೆಕ್ಟರ್ ಹೆಂಗೆ ಹೇಳಬೇಕು ಅಂತ ಹೇಳಿದರೆ, ಸರ್ ಇಲ್ಲಿ ಮನೆಗೆ ಬೆಂಕಿ ಬಿದ್ದರೆ ಬಿತ್ತು, ನನ್ನ ಶಾರ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳುವಂತಹ ಒಂದಷ್ಟು ಡಿಕ್ಟೋಟೋರಿಯಲ್ ಮನೋಭಾವ ಇರಬೇಕು. ನನ್ನ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದರೆ, ನಾನೊಬ್ಬ ಬರಹಗಾರನ ಹೆಂಗರಳನ್ನು ಇಟ್ಕೊಂಡು ನಾನು ಕರಗ್ಬಿಡ್ತೀನಿ. ಸೊ ಆರ್ಟಿಸ್ಟ್ ಏನೋ ಹೇಳಿದ್ರೆ ಆಯ್ತು ಬಿಡಿ ಅಂತ, ನಂದು ಎಲ್ಲರೂ ಹೇಳ್ತಾರೆ ನಿಮ್ಮ ಸೆಟ್ ಆರಾಮಾಗಿರತ್ತೆ, ನನಗೆ ಇಷ್ಟೇ ಅಂದರೆ ಏನು ಜಗಳ ಐತೆ ಆಯ್ತು ಬಿಡಪ್ಪ ಅದೇನೋ ಒಂದು ಮಾಡಿಬಿಡೋಣ ಅಂತೇಳಿ. ಡೈರೆಕ್ಟರ್ ಹಂಗೆ ಇರಬಾರ್ದು. ಚೂರು ಒಂದು ಸ್ವಲ್ಪ ಅವ್ನು ಕಂಡ್ರೆ ಒಂದು ಎಲ್ಲರೂ ಒಂದು ದ್ವೇಷ ಇಟ್ಕೊಂಡಿರ್ತಾರೆ. ಹಿಂಗಾಗಿ ಹಿರಿಯ ನಿರ್ದೇಶಕರ ಪಟಪಟ ಅಂತ ಕಪಾಳಕ್ಕೆ ಬಾರಿಸೋದೆಲ್ಲ ಅದು ಅಬ್ಯೂಸ್, ಅದು ತೀರಾ ಅಬ್ಯೂಸ್. ನಾನು ಅದನ್ನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಬಟ್ ಐ ಥಿಂಕ್ ಯು ಕ್ಯಾನ್ ಕಂಟ್ರೋಲ್ ಎವ್ರಿ ಒನ್ ಜಸ್ಟ್ ಬೈ ಹ್ಯಾವಿಂಗ್ ಅ ಫಿಯರ್ ಫ್ಯಾಕ್ಟರ್ ಅಂಥೇಳಿ. ಸೊ ಒಂದಷ್ಟು ಅಡ್ವಾಂಟೇಜ್ ಜೊತೆ ಅದಕ್ಕೆ ಅಲ್ಲ ನನಗೆ ಪೇಮೆಂಟ್ ಇಸ್ಕೊಳಕ್ಕಾಗಲ್ವಲ್ಲ ಸರ್. ಈಗ ರಾಮರಸ ಸಿನಿಮಾ ಮಾಡ್ತಾ ಇದ್ದೀರಿ, ರಾಮರಸ ಸಿನಿಮಾ ಅದು ಜರ್ನಿ ಹೇಗಿದೆ, ಏನು ಕತೆ ಮತ್ತು ಅದ್ರ ಮೂಲಕ ಏನು ಹೊಳಕ್ಕೆ ಹೊರಡ್ತಾ ಇದ್ರಿ, ಅದರದ್ದು ತಲುಪಿಸುವ ಇದು ಹೇಗಿದೆ ಅಂತ? ಇಲ್ಲ, ರಾಮರಸದ ನೀವೀಗ ಇನ್ನೆಲ್ಲ ಆರೋಪ ಹಾಕಿದ್ರಲ್ಲ ನಿಮ್ಮ ಸಿನಿಮಾದಲ್ಲಿ ಅದಿದೆ ಅಂತೇಳಿ, ಅಂಥದ್ದು ಯಾವುದು ರಾಮರಸದಲ್ಲಿ ಇಲ್ಲ. ರಾಮರಸ ಒಂದು ಪಕ್ಕ ಕಮರ್ಷಿಯಲ್ ವ್ಯಾಪಾರಿ ಚಿತ್ರ. ಅದ್ರಲ್ಲಿ ದುಡ್ಡು ಮಾಡ್ಬೋದು ನೀವು ಹಾಗಾದ್ರೆ. ನಮ್ಮ ಪ್ರೊಡ್ಯೂಸರ್ ಮಾಡಿದ್ರೆ ನಂಗೆ ಬರುತ್ತೆ ಅನ್ನೋ ಒಂದು ಇದಿದೆ ಅಲ್ಲ. ಬಟ್ ನಾನು ಆಗಲೇ ಹೇಳ್ದಂಗೆ ಇವತ್ತಿನ ತನಕ ನಾನು ಯಾವುದೇ ಸಿನಿಮಾ ಕಾಸು ಕಳ್ಕೊಂಡಿಲ್ಲ. ಸೊ ನಾನು 100% ಸಕ್ಸಸ್ಫುಲ್ ಡೈರೆಕ್ಟರ್ ಕಳ್ಕೊಂಡಿಲ್ಲ. ಸೊ ಹಾಗಾಗಿರೋದ್ರಿಂದ ಇದಾಗಿದೆ. ರಾಮರಸ ಇನ್ನೂ 2 ಹಾರ್ಡ್ ಬ್ಯಾಲೆನ್ಸ್ ಇದೆ. ಸೊ ಹಾಗೆ ನಿಂತಿದೆ. ಸ್ವಲ್ಪ ಡೇಟ್ಸ್, ಸ್ವಲ್ಪ ಕಮರ್ಷಿಯಲ್ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ. ಸ್ವಲ್ಪ ದೊಡ್ಡ ಬಜೆಟ್. ನಾನು ಇನ್ನೂ ತನಕ ಈ ಮಟ್ಟದ ಇಷ್ಟು ಬಜೆಟಿನ ಸಿನಿಮಾ ಯಾವುದು ಮಾಡಿರಲಿಲ್ಲ. ಗುರು ದೇಶಪಾಂಡೆ ಅವರು ಇದನ್ನು ಮುಂದಾಳುತ್ತದಲ್ಲಿ ಕ್ರಿಯೇಟಿವ್ ಹೆಡ್ ಆ್ಯಂಡ್ ಪ್ರೊಡ್ಯೂಸರ್ ಅವರೇ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು 2-3 ಜನರು, ವಿಕ್ರಮಾರ್ಯ ಮತ್ತು ಇನ್ನೊಂದಿಬ್ಬರು ಹಣ ಹೂಡಿದ್ದಾರೆ. ಸಿನಿಮಾ ಆಗಬೇಕು. ಇನ್ನು ಸ್ವಲ್ಪ ಅದು 2 ಹಾಡಿನ ಬ್ಯಾಲೆನ್ಸಲ್ಲಿ ನಿಂತು. ಏನು ಹೇಳಕ್ಕೆ ಹೋಗ್ತಾಯಿದೆ ರಾಮರಸ? ಅಲ್ಲ, ಐ ಥಿಂಕ್ ಇಟ್ಸ್ ಪಕ್ಕ ಎಂಟರ್ಟೈನ್ಮೆಂಟಿನ ಜಾನರ್ಲೇ ಬರುತ್ತೆ. ನಿಮಗೆ ಇದ್ರದ್ದು ಏನದು ತುಳಸಿದಳ ಅಂಥದ್ದೆಲ್ಲ ನೋಡಿದರೆ ಆ ಥರದ ಒಂದು ಮಾಟ ಮಂತ್ರದ ಸಿನಿಮಾ. ನಾನು ಅದೇ ಹೇಳಿದೆ, ನೀವು ಹಿಂದೆ ಆರೋಪಿಸಿದಂಥ ಯಾವುದು ಇದರಲ್ಲಿ ಇಲ್ಲ ಈ ಸಿನಿಮಾದಲ್ಲಿ. ಸೊ ಏನಕ್ಕೆ ಮಾಡ್ಬೇಕಂದ್ರೆ, ಆ್ಯಂಡ್ ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಐ ಲವ್ ದೋಸ್ ಸಿನಿಮಾಸ್. ನನಗೆ ನೀವು ಇವತ್ತಿಗೂ ಹಾರರ್ ಮತ್ತು ಥ್ರಿಲ್ಲರ್ ನನ್ನ ಮೋಸ್ಟ್ ಫೇವ್ರೆಟ್ ಜಾನರ್. ನಾನು ನಂಬ್ತೀನಿ ಬಿಡ್ತೀನಿ. ವೆಬ್ ಸೀರೀಸ್ ಮಾಡಿದ್ರೆ ರಕ್ತಚಂದನ, ಅದು ಥ್ರಿಲ್ಲರ್. ಅದು ಪಕ್ಕ ಒಂದು ಸೈಕೋಪ್ಯಾಥ್ ಥ್ರಿಲ್ಲರ್ ಇಟ್ಕೊಂಡು ಮಾಡಿದ್ವಿ. ಅದು ಎಲ್ಲ ಸರಿ ಹೋಗಿದ್ರೆ ಕನ್ನಡದ ಮೊದಲ ವೆಬ್ ಸೀರೀಸ್ ಅಂತಲೇ ಆಗಬೇಕಿತ್ತು. ಬಟ್ ಯಾಕೆ ಪ್ರಚಾರ ಪಡೋದಿಲ್ಲ ಅಂದರೆ, ಅಗೇನ್ ಇದಕ್ಕೆ ನೀವೇನು ಹೇಳ್ತೀರಾ ಹೇಳಿ, ಡೆಸ್ಟಿನಿ ಅನ್ನೋದಿದೆ. ನೀವು ಅದು ಹಿಂದೆ ಹೇಳಿದ್ರಲ್ಲ, ಬಾಗಿಲು ಬಿಟ್ಟಿಲ್ಲ. ಸಮ್ಟೈಮ್ ಐ ಥಿಂಕ್ ಇಟ್ಸ್ ಆಲ್ಸೋ ದ ಡೆಸ್ಟಿನಿ ಇಸ್ ಪಾರ್ಟ್ ಇನ್ ಇಟ್ ಅಂತೇಳಿ. ನಾವು ರಕ್ತಚಂದನ ಮಾಡಿ ಫಸ್ಟ್ ವೆಬ್ ಸೀರೀಸು ಚೆನ್ನಾಗಿ ಇಷ್ಟಪಟ್ಟು ವಿಡಿಯೋಕಾನ್ DTH ಅವರು ಅದನ್ನು ಪರ್ಚೇಸ್ ಮಾಡಿದರು. ವಿಡಿಯೋಕಾನ್ DTH ಇದಕ್ಕೆ ಬರ್ತಾ ಇದೆ ಅಂತೆಲ್ಲ ಹೇಳಿ ಪರ್ಚೇಸ್ ಮಾಡಿ 2 ದಿವಸ ಕಂಪನಿ ಮುಚ್ಚೋದು. ಸೊ ವಾಚು ಅಂತ ಆ್ಯಪ್ ಇದೆ. ನಾವು ಅದು ಬಿಟ್ಟರೆ ಆ ಕಡೆ ಎಲ್ಲ ಹಾಕಕ್ಕೆ ಆಗಲ್ಲ. ಬೇಕಾದ್ರೆ ಆ್ಯಪ್ ಇದೆ, ವಾಚು ಅಂತ ಆ್ಯಪ್ ಇದೆ. ರಕ್ತಚಂದನ ಸಿಗತ್ತೆ. ನೋಡೋ ಕ್ರಮ ಹೇಗೆ? ನೀವು ವಾಚು ಅಂತ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅದು ಫ್ರೀ ಆ್ಯಪು. ಫೇಸ್ಬುಕ್ ಮೂಲಕ ಡೌನ್ಲೋಡ್ ಮಾಡಿ ಅದು ಫ್ರೀಯಾಗಿ ನೀವು ಇದು ಮಾಡ್ಬೋದು. ಆ್ಯಪ್ ಓಪನ್ ಆಗುತ್ತೆ. ಸೊ ನೀವು ಅಲ್ಲಿ ಓಪನ್ ಮಾಡಿದ್ರೆ ಆಮೇಲೆ ಸುಮಾರು D2H ಇದರಲ್ಲೆಲ್ಲ ವಾಚು ಫ್ರೀಯಾಗೆ ಸಿಗತ್ತೆ ನಿಮಗೆ. ಸೊ ನೀವು ಓಪನ್ ಮಾಡಿದ್ರೆ ರಕ್ತಚಂದನ ಸಿಗತ್ತೆ. ದಯವಿಟ್ಟು ನೋಡಿ. ತುಂಬ ಕನ್ಸ್ಟೆಂಟ್ ಬಜೆಟಲ್ಲಿ, ಬಟ್ ಫಸ್ಟ್ ವೆಬ್ ಸೀರೀಸ್ ನಾವೇ ಮಾಡಿದ್ವಿ ಅನ್ನೋ ರೀತಿಯಲ್ಲಿತ್ತು. ಬಟ್ ಹಾಗೇನು ಅದ್ರ ಪ್ರಚಾರ ಸಿಗದೆ ಹಿಂಗಾಗಿದೆ. ಸೊ ಇದೆಲ್ಲವೂ ಒಂದಷ್ಟು ಡೆಸ್ಟಿನಿಯ ಪ್ರಾಬ್ಲಮ್ಸು ಇದೆ. ಸೊ ರಾಮರಸ ಇದೆ, ರಾಮರಸದ್ದು ಹಂಗಿದೆ. ಇದು ಪ್ರಜ್ವಲ್ ದೇವರಾಜ್ ಮತ್ತು ಕಾರ್ತಿಕ್ ಮಹೇಶ್ ಅವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಶರಣ್ ಅವರು ಒಂದು ಸ್ಪೆಷಲ್ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬ ಬೇರೆ ಥರದ ಒಂದು ಸಿನಿಮಾ, ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಭರತ್ ಬೀಜ ಅವ್ರದ್ದು, ಹುಡುಗರೆಲ್ಲ ಇಷ್ಟಪಡೋದು. ಮತ್ತು ಬೇಸಿಕ್ಲಿ ಏನಂದರೆ ಜಿ ಅಕಾಡೆಮಿ ಅವರು ಒಂದು ಪ್ರಯೋಗ, ಅಂದರೆ ಅವರ ಹುಡುಗರನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಶುರುವಾಗಿದ್ದಂತಹ ಪ್ರಾಜೆಕ್ಟ್ ಅದು. ಸ್ವಲ್ಪ ಬಜೆಟ್ಟು ಕೈ ಮೀರಿ
ಅವರ ಕೈ ಮೀರಿ ಹೋಗಿದೆ ಬಿಕಾಸ್ ಆಫ್ ದಿ ಸ್ಕ್ರಿಪ್ಟಿನ ಮತ್ತು ಇದರ ಡಿಮಾಂಡ್ ಆಗಿರೋದ್ರಿಂದ. ಇದ್ರ ಜೊತೆ ಶೈಲೇಂದ್ರ ಅಂತ ನಮ್ಮದೊಬ್ಬರು ಆ್ಯಕ್ಟರ್ ಇದ್ದಾರೆ, ಅವರೊಂದು ಹೊಸ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಡೈರೆಕ್ಟ್ ಮಾಡಿ ಇನ್ನೂ ಹೆಸರಿಟ್ಟಿಲ್ಲ. ಸರ್ ಬಜೆಟ್ ಎಷ್ಟಂತ ಕೇಳ್ಬೋದು ಅಥವಾ ಇಲ್ಲ ಇಲ್ಲ ನೀವು ಕೇಳಂಗೆ ಇಲ್ಲ, ಯಾಕಂದ್ರೆ ನಮ್ಗೆ ಮಾರಾಟ ಮಾಡಲಿಕ್ಕೆ ಏನೇನೋ ಇರ್ತವೆ ಅದರಲ್ಲಿ. ಸೊ ಒಂದಷ್ಟು ಇನ್ಫ್ಲೇಷನ್ ಡಿಫ್ಲೇಷನ್ ರೇಟ್ಸ್ಗಳೆಲ್ಲ ಇರ್ತವೆ. ಸೊ ನಾನು ಇಲ್ಲಿ ರಿವೀಲ್ ಮಾಡಿದ್ರೆ ಬೇರೆ ಕಡೆ ಇದೆ. ಬಟ್ ಸಿನಿಮಾ ನೋಡಿದವರಿಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಅನ್ನೋ ರೀತಿಯಲ್ಲೇ ಇದಾಗಿದೆ. ಸೊ ರಾಮರಸ ನಾನು ಸ್ವಲ್ಪ ಇದಾಗೋದು. ಶೈಲೇಂದ್ರ ನಾನು ಈಗ ಮಾಡ್ತಾ ಇರೋವಂಥ ಸಿನಿಮಾ ಇನ್ನೊಂದು ಥ್ರಿಲ್ಲರ್ ಮಾಡ್ತಾ ಇದ್ವಿ, ಹೊಸ ಸಿನಿಮಾ. ಹೌದೌದು, ಅದಕ್ಕಿನ್ನೂ ಹೆಸರು ಇದಾಗಿಲ್ಲ, ಜಸ್ಟ್ ಪ್ರೊಡಕ್ಷನ್ ನಂಬರ್ 1 ಅಂತ ಇದಾಗಿದೆ. ಅದಾದಮೇಲೆ ನಾನು ನನ್ನ ತೇಜಸ್ವಿ ಅಂತ ಒಂದು ನಾಟಕ ರಂಗಕ್ಕೆ ತಂದಿದ್ದೀನಿ. ಇದು ರಾಜೇಶ್ವರಿ ತೇಜಸ್ವಿ, ಬಹಳ ಒಳ್ಳೆ ಒಪಿನಿಯನ್ ಬರ್ತಿದೆ ಫ್ರೆಂಡ್ಸ್. ನಾನು ಕೂಡ ನೋಡೋಕ್ಕಾಗಿಲ್ಲ. 29ಕ್ಕೆ ಬನ್ನಿ, 29ಕ್ಕೆ ಇಲ್ಲಿ BEL ಅಲ್ಲಿ ಅವ್ರದ್ದು ಕನ್ನಡ ಸಂಘ ಇದೆಯಲ್ಲ, ಒಳ್ಳೆ ಸ್ಟೇಜ್, ಯಾವ ಏರಿಯಾ? ಜಾಲಹಳ್ಳಿ ಓಕೆ. ಅಲ್ಲಿದೆಯಲ್ಲ, ಜಾಲಹಳ್ಳಿಯಲ್ಲಿ ಸಿಗತ್ತೆ. ಸೊ ತುಂಬ ಚೆನ್ನಾಗಿದೆ. ಮೊನ್ನೆ ಹಾಂಗ್ಕಾಂಗ್ ಎಲ್ಲ ಹೋಗಿದ್ವಿ ನಾವು, ಹಾಂಗ್ಕಾಂಗ್ ಎಲ್ಲ ಹೋಗಿ ಶೋ ಎಲ್ಲ ಮಾಡಿದ್ವಿ. ಕಲಾ ಮಾಧ್ಯಮ ಅಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು, ಹಾಂಗ್ಕಾಂಗಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಅದರಲ್ಲಿ ಮಿಸ್ಸಸ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನನ್ನ ಶ್ರೀಮತಿ ಕಾತ್ಯಾಯನಿ ಅಂತ. ಆ ನಟನೆಯ ವಿಷಯದಲ್ಲಿ ಇದು ರಂಗಭೂಮಿ ಮೇಲೆ ಮೊದಲು ನನ್ನ ಸಿನಿಮಾಗಳ ವಾಯ್ಸ್ ಎಲ್ಲ ಕೊಟ್ಟಿದ್ರು, ಇದರಲ್ಲಿ ಅದು ಅವರು ಹೇಗೆ ಸಿಕ್ಕರು ಸರ್? ಅವ್ರ ಜರ್ನಿಯನ್ನು ಹಂಚ್ಕೋಬಹುದು? ನನ್ನ ಹೆಂಡ್ತಿನ ಅಯ್ಯೋ ಏನಿಲ್ಲ ಸರ್, ಅದು ಪರಿಚಯ ಇತ್ತು, ಮಾವನ ಮಗಳು ಸಣ್ಣ ಇರ್ತಾ ಹುಟ್ಟಿದಾಗ ನಾನು ಅವಳಿಗೆ ನಾನು ನೋಡಕ್ಕೆ ಬಿಡ್ತಿರಲಿಲ್ಲ ಮಕ್ಕಳನ್ನ, ಯಾಕಂದ್ರೆ ಎಲ್ಲ ಮಕ್ಕಳನ್ನ ಹಿಡ್ದು ಎಳಿತಾ ಇದ್ದೆ. ಸೊ ತೊಟ್ಲಲ್ಲಿ ಹಾಕಿ ಇವ್ರು ಹೋಗಿದ್ರು, ನಾನು ನಾನು ನೋಡಕ್ಕೆ ಬಿಡ್ತಿಲ್ಲ ಅಂಥೇಳಿ ತೊಟ್ಲಲ್ಲಿ ಹತ್ತಕ್ಕೆ ಹೋಗಿದ್ದೆ. ಅವಳು ಬಿದ್ದುಬಿಟ್ಲು, ಆ ಸೇಡ್ ತೀರ್ಸ್ಕೊಳಕ್ಕೆ ನಾನು ಮದುವೆ ಆದವಳು. ನಾನು ಯಾವತ್ತು ತೊಟ್ಲಲ್ಲಿ ಸಿಕ್ಕಿದ್ರು ನಮಗೆ. ಸೊ ಅಲ್ಲಿಂದ ಶುರು ಆಯಿತು ಜರ್ನಿ. ಬಟ್ ನಾನು ಆಗಲೇ ಹೇಳ್ದಂಗೆ, ನಾನು ಯಾವಾಗ ಈ ಎಕ್ಯೂಟ್ ಸ್ಕಿಜೋಫ್ರೆನಿಯಾದಿಂದ ಒದ್ದಾಡ್ತಾ ಇದ್ದೆ, ಐ ವಾಸ್ ಸೋ ಮಚ್ ಹೆಲುಸಿನೇಟಿಂಗ್ ಆ್ಯಂಡ್ ಇಮ್ಯಾಜಿನಿಂಗ್ ಥಿಂಗ್ಸ್ ದಟ್ ಐ ಹ್ಯಾಡ್ ಆಲ್ರೆಡಿ ಮ್ಯಾರಿಡ್ ಹರ್. ನಮ್ಮೊಂದು ಹೆಣ್ಣು ಮಗು ಎಲ್ಲ ಇತ್ತು, ಎಲ್ಲ ಆಯಿತು. ದೆನ್ ಯಾವಾಗ ಇದು ಹೌದು ಇವ್ರನ್ನೇ ಮರೆ ಮದುವೆ ಆಗಿ ಎಲ್ಲ ಆಗಿ. ಸೊ ಯಾವಾಗ ಅದನ್ನು ರಿವರ್ಸ್ ಇದರಲ್ಲಿ ನಾವು ಉಲ್ಟಾ ಹೋಗ್ಲಿಕ್ಕೆ ಶುರುವಾದ್ವಿ, ದಟ್ಸ್ ನಾನು ಕಾಲೇಜಲ್ಲೆಲ್ಲ ಬಂದು ಮಾಡೋಕ್ಕೆಲ್ಲ ಶುರು ಮಾಡಿದೆ. ಆಗ ಅವರು ವಾಪಸ್ ಇಂಜಿನಿಯರಿಂಗ್ ಓದೋಕ್ಕೆ ಇಲ್ಲೇ ಬಂದರು, ಬೆಂಗಳೂರಿಗೆ ಬಂದರು. ಆ್ಯಂಡ್ ಸಮ್ಹೌ ನನಗೆ ಡಿಸ್ಟರ್ಬ್ ಆಗ್ಲಿಕ್ಕೆ ಶುರುವಾದೆ, ದಟ್ ಯಾವುದು ರಿಯಲ್ಲು ಯಾವುದು ಇಲ್ಲ ಅದೆಲ್ಲ. ಸೊ ಹೇಳ್ಬಿಡ್ತೀನಿ, ಅವಳೇನು ರಿಜೆಕ್ಟ್ ಮಾಡಿಬಿಟ್ರೆ ಅಟ್ಲೀಸ್ಟ್ ನನಗೆ ಇದಾಗತ್ತೆ ಅಂತ ಹೇಳಿ ಹೋಗಿ ಪ್ರಪೋಸ್ ಮಾಡಿದ್ವಿ. ಅವಳು ಒಪ್ಕೊಂಡ್ಳು. ಬಟ್ ಅಷ್ಟೇ ಗೊತ್ತಾಗಿತ್ತು ದಟ್ ಐ ವಾಸ್ ಆಲ್ ಇಮ್ಯಾಜಿನಿಂಗ್ ಥಿಂಗ್ಸು, ಇದೆಲ್ಲ ನನ್ನ ಇದೆಲ್ಲ ಅಂಥೇಳಿ. ಬಟ್ ಅದು ಇಮಿಡಿಯೇಟ್ಲಿ ನಿಮ್ಗೆ ಹೊಳೆಯೋಕ್ಕೆ ಶುರು ಆಗುತ್ತಲ್ಲ. ಸೊ ಹೇಳಿದೆ, ಅವರು ಒಪ್ಕೊಂಡ್ರು. ಸೊ ಅಲ್ಲಿಂದ ನಮ್ಮದೊಂದು ಜರ್ನಿ ಶುರುವಾಯಿತು. ನಮ್ಮಪ್ಪ ವಾರ್ನ್ ಮಾಡಿದರು, ಅವ್ನು ಮದುವೆ ಆಗಬೇಡ, ನಿಂಗೆ ಬೇರೆ ಒಳ್ಳೆ ಹುಡುಗನ ಕೊಡ್ತೀನಿ, ಅವ್ನು ಉದ್ಧಾರ ಆಗಲ್ಲ, ಅವನು $1 ಇದು ಮಾಡಲ್ಲ, ನೀನು ಇಂಜಿನಿಯರಿಂಗ್ ಮಾಡಿದ್ಯಾ, ದೊಡ್ಡ ಇದು ಮಾಡಿಕೊಂಡು ಸುಮ್ಮನೆ ಯಾಕೆ ಜೀವನ ಹಾಳು ಮಾಡ್ಕೊತೀನಿ ಅಂತೇಳಿ ಎಲ್ಲ ವಾರ್ನ್ ಮಾಡಿದರು. ಅವಳು ಒಪ್ಪಲಿಲ್ಲ, ಅವಳು ಹಣೆ ಬರ. ಸೊ ಶುರುವಾಯಿತು. ಆಮೇಲೆ ನಮಗೊಬ್ಬ ಮಗ ಹುಟ್ಟದ, ಭೀಮರಾಜ್ ಕಬೀರ್ ಅಂತ. ಸೊ ಈಸ್ ಆಟಿಸ್ಟಿಕ್ ಆ್ಯಂಡ್ ಆರ್ಟಿಸ್ಟಿಕ್. ಸೊ ಅವನು ತುಂಬ ಚೆನ್ನಾಗಿ ಒಂದೇ ಒಂದು ಲೋಕದಲ್ಲಿರ್ತಾನೆ, ನಮ್ಗೆ ತುಂಬ ಹೇಳ್ಕೊಟ್ಟಿದ್ದಾನೆ ಅವನು. ಆಯ್ತು, ಈಗ ಅವನಿಗೆ ಒಂದು 12 ವರ್ಷ ಆಗಿದೆ. ಸ್ಪೆಷಲ್ ಹೌದು, ಆಟಿಸಮ್ ಅಂದರೆ ಸ್ಪೆಷಲ್ ಚೈಲ್ಡ್ ಅವನು. ಸೊ ಹಾಗಾಗಿ ಇದಾಗಿದೆ. ಅವನ ಜೊತೆ ನೀವು ಟೈಮ್ ಕೊಡಲೇಬೇಕಾಗತ್ತೆ, ಆ್ಯಂಡ್ ಬಹುಶಃ ಲೈಫ್ ಟೈಮ್ ಇಡೀ ಕೊಡಬೇಕಾಗತ್ತೆ. ಸೊ ಅದ್ರದ್ದು ಇದಾಗಿದೆ. ಬಟ್ ಅವ್ನು ಬೇರೆ ರೀತಿಯ ಇವಾಲ್ವ್ ಆಗಿದೆ. ನಾವು ದಿನ ಒಂದೊಂದು ಕಲಿತಾ ಇರ್ತೀವಿ ಅವನ ಹತ್ರ. ಅವನ ರೆಸ್ಪಾನ್ಸ್ಗಳು ಎಲ್ರಿಗೂ, ನೀವು ಒಂದು 10 ನಿಮಿಷ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೂ ಇಷ್ಟ ಆಗಿಬಿಡ್ತಾರೆ, ಅವನು ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ವಾಪಸ್ ರಂಗಭೂಮಿಯ ಜೊತೆ ನಂಟು ಬಿಡಬಾರ್ದು ಅನ್ನೋ ಹಠದಿಂದ ವಾಪಸ್ ನನ್ನ ತೇಜಸ್ವಿ ಅನ್ನೋ ನಾಟಕ ಶುರು ಮಾಡಿದ್ವಿ. ನಾನು ಆಗಲೇ ಹೇಳ್ದಂಗೆ ನನ್ನೊಂದು ಕಾದಂಬರಿ ಬರುತ್ತೆ, ಕತೆಗೆ ಸಾವಿಲ್ಲ ಮತ್ತು ಅದಕ್ಕೆ ಬಂದೆ ನೆಕ್ಸ್ಟ್ ಪ್ರಶ್ನೆಗೆ. ಓಕೆ, ಈ ಕತೆ ಕಾದಂಬರಿ ನಿಮ್ಮದು ಕತೆಗೆ ಸಾವಿಲ್ಲ ಕಾದಂಬರಿ ಅದು ಓದ್ತಾ ಇದ್ರೆ ಏನೇನೆಲ್ಲ ಅದು ಇದರಲ್ಲಿ ಬೇರೆ ದೇಶದಲ್ಲಿ ಕತೆ ಶುರುವಾಗಿಬಿಟ್ಟು ಅದರಲ್ಲಿ ಎಷ್ಟೆಲ್ಲ ಮಾತಾಡ್ತೀರಾ? ಭಯೋತ್ಪಾದನೆ ಇರ್ಬೋದು, ನಕ್ಸಲೈಟ್ ಇರ್ಬೋದು, ಮಲೆನಾಡಿನ ಸಮಸ್ಯೆ ಇರ್ಬೋದು, ಅದೆಲ್ಲ ಹೇಗೆ ಅಂದರೆ ಚಿತ್ರಗಳು ಹಾಗೆ ಪದರಾಗಿ ಪಟ ಅಂತ ಚೇಂಜ್ ಆಗ್ತಾ ಹೋಗ್ತದೆ. ಒಂದು ರೋಚಕತೆ ಅಂದರೆ ಸಿನಿಮಾದಲ್ಲಿರೋ ರೋಚಕತೆ ಸಿನಿಮಾ ನೋಡಿದಂಗೆ ಅನ್ಸುತ್ತೆ, ಆ ದೃಶ್ಯಗಳೆಲ್ಲ ಬರ್ತವೆ. ಅದು ಹೇಗೆ ಸಾಧ್ಯ ಆಯಿತು? ಮತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಿಗಬೇಕಾದ ಮನ್ನಣೆ ಅದಕ್ಕೆ ಸಿಗ್ತದೆ. ಯಾಕಂದ್ರೆ ತುಂಬ ಒಳ್ಳೆ ವಿಮರ್ಶೆ ಇದೆ. ನಾನು ಈಗಲೂ ಅದನ್ನ ಅದ್ರ ಬಗ್ಗೆ ತುಂಬ ವಿಮರ್ಶೆ ಎಲ್ಲ ಒಂದು ಗಮನಿಸ್ಕೊಂಡು ಬಂದೆ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಅಂಥ ಕಾದಂಬರಿ ಮತ್ತು ಸ್ನೇಕ್ ಟ್ಯಾಟು ಕಥಾ ಸಂಕಲನ 22ಗಳ ಕಥಾ ಸಂಕಲನ ಎಲ್ಲ ಬರೆದ್ಮೇಲೆ ಮತ್ತೆ ಬರವಣಿಗೆ ಯಾಕೆ ಮುಂದುವರಿಸಲಿಲ್ಲ? ಅದೇ ಹೇಳ್ತಾರೆ, ಈಗ ಬಹುಶಃ ಮುಂದಿನ ವರ್ಷದ ಒಳಗಡೆ ಇನ್ನು ಒಂದಾ ಕಥಾ ಸಂಕಲನ ಅಥವಾ ಅದೊಂದು ಫುಲ್ ಫ್ಲೆಜ್ಡ್ ಒಂದು ಕಾದಂಬರಿಯ ಐಡಿಯಾ ಇದೆ. ಸೊ ಒಂದು ಹರಿವಿದೆ, ಕೂತು ಬರಿಬೇಕಷ್ಟೇ. ಸ್ವಲ್ಪ ಜೀವನದ ಒತ್ತಡಗಳಿದೆಯಲ್ಲ, ಸಿನಿಮಾ ಮಾಡಬೇಕು, ನಾಟಕ ಮಾಡಬೇಕು ಅನ್ನೋದು. ಸೊ ಅವೆಲ್ಲ ಏನಾದರೂ ಒಂದು ಕತೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗೆ ಇದಿದೆ.
ಬಟ್ ಥ್ಯಾಂಕ್ಸ್ ನೀವು ನನ್ನ ಕಾದಂಬರಿ ಇಷ್ಟಪಟ್ಟಕ್ಕೆ. ಎಸ್ ಸರ್. ಕೆಲವರಿಗೆ ನನ್ನ ಕಥಾ ಸಂಕಲನದಲ್ಲಿ ಒಂದು 2-3 ಕಥೆಗಳು ತುಂಬ ಇಷ್ಟ ಆಗಿದೆ, ಬೇರೆ ಥರದ ಕಥೆಗಳು ಆಮೇಲೆ ಅಂತ ಹೇಳಿ. ತುಂಬಾ ಮುಕ್ತತೆ ಇರುತ್ತೆ ನಿಮ್ಮ ಬರಹದಲ್ಲಿ, ಭಾಷೆಯಲ್ಲಿ, ಹಾಂ ಮತ್ತು ಬೇರೆ ಬೇರೆ ಥರದ ಭಾಷೆಯನ್ನು ಪ್ರಯೋಗ ಮಾಡಿರ್ತೀವಿ ನಾವು. ಪಕ್ಕ ಲೋಕಲ್ ಅನ್ನೋ ಥರದ್ದು ಆಯಾ ಇದಕ್ಕೆ ಸಂಬಂಧಪಟ್ಟಂಗೆ. ಅದೇ ಓದೋರು ಹೇಳಬೇಕು, ನಾವು ನಮ್ಮ ಬುಕ್ ಬಗ್ಗೆ ಹೇಳೋದು ಇದಾಗಲ್ಲ. ಬಟ್ ನನಗೆ ಅಗೇನ್ ಅದು ಇದು ಏನದು ಕತೆಗೆ ಸಾವಿಲ್ಲದಲ್ಲಿ ನೀವು ನೋಡಿದ್ರೆ ಅವ್ನು ಊರಿನವನಾದರೂ ಊರಿಂದ ಸ್ವಲ್ಪ ದೂರ ಇರ್ತಾನಲ್ಲ, ಅದೆಲ್ಲ ಒಂದು ಕಡೆ ನನ್ನ ಪಾತ್ರನೂ ಹೌದು. ನನಗೆ ಊರಿನ ಎಲ್ಲ ಸಮಸ್ಯೆಗಳ ಜೊತೆ ಬಹುಶಃ ಕಂಟಾಗಿದೆ, ಬಟ್ ನಾನು ಫಿಸಿಕಲಿ ನಾನು ಅಲ್ಲಿಲ್ಲ. ನೀವು ಆ ಕಾದಂಬರಿಯಲ್ಲಿ ಏನು ಧರ್ಮದ ಪ್ರಶ್ನೆಗಳು ಇರ್ತಲ್ಲ, ಅವು ನನ್ನ ಪ್ರಶ್ನೆಗಳು ಕೂಡ. ನಿಮ್ಗೆ ಏನು ಪ್ರಶ್ನೆಗಳು, ನಾನೆಲ್ಲನೂ ಆ ಪಾತ್ರಗಳ ಮೂಲಕ ಧರ್ಮದ ಹುಡುಕಾಟ ಮಾಡಿದಿರಿ ಅನ್ಸುತ್ತೆ. ಪ್ರಯತ್ನಿಸಿದೆ. ಆ್ಯಂಡ್ ನಾನು ತುಂಬ ವಿಶಾಲವಾದ ಅಥವಾ ತುಂಬ ಆಳವಾದ ಚರ್ಚೆಗಳು ನಾನು ಮಾಡಿದ್ದು ಹಳ್ಳಿಗಳಲ್ಲೇ. ಅಲ್ಲಿ ಯಾರೋ ಒಬ್ಬ ಅರ್ಧಂಬರ್ಧ ಓದ್ಕೊಂಡಿರೋನು ತುಂಬ ತಿಳ್ಕೊಂಡಿರ್ತಾನೆ, ಆ್ಯಕ್ಚುಲಿ ಟ್ರೂ ಆಗಿ. ಬೆಂಗಳೂರಂಥ ಊರಲ್ಲಿ ಅಂಥ ಒಂದು ಡಿಸ್ಕಷನ್ ಆಗುವ ಅವಕಾಶನೇ ಇಲ್ಲದೆ ಆಗಿರುವಂಥದ್ದು ಆಗಿರುತ್ತೆ. ಇವತ್ತು ಹಳ್ಳಿಗಳು ತುಂಬ ಕರಪ್ಟಾಗಿ ಟೆಲಿವಿಷನ್ನು ಟಿ ವಿ ಇದೆಲ್ಲ ಆಗಿ ಆಗ್ತಾ ಇರುತ್ತೆ. ಬಟ್ ಮೊಬೈಲ್ ಎಲ್ಲ ಬಂದು ಹಾಂ, ನನಗೆ ಯಾಕೆ ಅದು ನೆನಪಿರೋದು, ಒಂದು ಯಕ್ಷಗಾನ ಅಥವಾ ದೊಡ್ಡಾಟ ಅಂತ ನಡೆದ್ರೆ ಅದ್ರಲ್ಲಿ ಎಷ್ಟೆಷ್ಟೋ ಚಿಂತನೆಗಳು, ಎಷ್ಟೆಷ್ಟೋ ಹರಿವುಗಳು, ಎಷ್ಟೆಷ್ಟೋ ಒಳ ಹೂಗಳು ಹೊಮ್ತಾ ಇತ್ತು. ಇವತ್ತು ಅಂಥದ್ದು ಏನೂ ನಡೀತಾ ಇಲ್ಲ. ಸೊ ಬಹುಶಃ ಅದಕ್ಕೋಸ್ಕರ ನನ್ನ ಕಾದಂಬರಿಯಲ್ಲೂ ಅದೆಲ್ಲ ಬೇಕಂದ್ರೆ ಸಿಗೋಂಥ ಪಾತ್ರಗಳೆಲ್ಲವೂ ಅದು ನಾನು ನೋಡಿರುವಂಥವೇ, ಹತ್ತತ್ರದಿಂದ ನೋಡಿರುತ್ತೆ. ಅವ್ರಗಳ ಬಗ್ಗೆ ಇದ್ದಂಥ ಅಂಥಕಥೆಗಳೆಲ್ಲ ಅಲ್ಲಿ ಇದಾಗಿರುವಂಥವು. ಸೊ ಹಾಗಾಗಿ ನಮ್ಮೂರಲ್ಲಿ ಒಬ್ಬರು ಅಜ್ಜಿ ಇದ್ದರು, ನಮ್ಮ ಅಜ್ಜಿ ಹೇಳ್ತಿದ್ರು ಅವ್ರು ಸಣ್ಣಾಗಿದ್ದಾಗಿದ್ದ ಅವ್ರು ನೋಡ್ತಾ ಇದ್ರು ಅಂತ. ಸೊ ಹಂಗೆಲ್ಲ ಅದನ್ನು ತಲೆಯಲ್ಲಿ ಇತ್ತು ನನಗೆ. ಸೊ ಆ ಪಾತ್ರಗಳೆಲ್ಲವೂ ಇದರಲ್ಲಿ ಕತೆಗೆ ಸಾವಿಲ್ಲದಲ್ಲಿ ಬಂದಿತ್ತು. ಸೊ ಹಂಗಾಗಿ ಅದೊಂಥರದ ಬೇರೆ ಕಾದಂಬರಿ ಆಗಿತ್ತು. ನನಗೆ ಅದೇ ಆಶ್ಚರ್ಯ, ಅಂದರೆ ಅದಿಲ್ಲ ಇದಿಲ್ಲ ಅಂತ ಯಾರಾದರೂ ಹೇಳಿದಿದ್ರೆ ಓಕೆ, ನಮ್ಮದೆಲ್ಲ ಬರವಣಿಗೆಯಲ್ಲಿ ತಪ್ಪಿರ್ಬೋದು ಅಂತ ಹೇಳ್ಬೋದು. ಎಲ್ಲರೂ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಇಂಥದ್ದು ನಾನು ಓದಿಲ್ಲ ಅಂತೆಲ್ಲ ಹೇಳ್ತಾರೆ. ಸೇಲ್ಸ್ಗಳು ರೆಫ್ಲೆಕ್ಟ್ ಆಗಲ್ಲ ಅಷ್ಟೇ. ಅಲ್ಲ, ಅದಕ್ಕೆ ನಿಮ್ಮದೇ ಆದ ಒಂದಿಷ್ಟು ಪ್ರಯತ್ನನೂ ಬೇಕಾಗುತ್ತೆ ಅನ್ಸುತ್ತೆ. ಅದಕ್ಕೆ ಪ್ರಮೋಷನ್ ಅನ್ನೋದು ಎಲ್ಲದರಲ್ಲೂ ಇವಾಗ ನುಗ್ತಾ ಇದೆ. ಮತ್ತು ಇನ್ನೊಂದು ಕೊನೆ ಪ್ರಶ್ನೆ ಏನಂದರೆ, ನೀವು ಸಿನಿಮಾ ನಿರ್ದೇಶಕರಾಗಿ ಮತ್ತು ರಂಗಭೂಮಿ ನಿರ್ದೇಶಕರಾಗಿದ್ಕೊಂಡು ಯಾಕೆ ನೀವು ಒಳ್ಳೆ ಓದುಗರು, ಬರಹಗಾರರು, ಫಿಕ್ಷನ್ ತುಂಬ ಮೊದಲಿಂದ ಓದ್ತಾ ಇದ್ರಿ. ಈ ನೀವು ನಿರ್ದೇಶಕರಲ್ಲಿ ನಿಮ್ಮ ಕತೆಗಳು, ನಾನೊಬ್ಬ ಬರಹಗಾರ ಕತೆಗಾರನಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಕತೆಗಳನ್ನ ಎಲ್ಲರೂ ಅವ್ರವ್ರ ಕತೆಗಳನ್ನೇ ಮಾಡ್ತಾ ಇದ್ದಾರೆ. ಯಾಕೆ ಬೇರೆಯವ್ರ ಕತೆಗಳನ್ನ ತಗೊಂಡು ಸಿನಿಮಾ ಮಾಡುವಂಥದ್ದು? ಹಾಗೇನಿಲ್ಲ, ನಾನು ಒಂದು 2 ಟ್ರೈ ಮಾಡಿದೆ, ಆ ಪ್ರಾಜೆಕ್ಟ್ಗಳು ಆಗಲಿಲ್ಲ ಅಷ್ಟೇ. ನನಗೆ ಸುಮಾರು ಸಾಹಿತ್ಯ ಕೃತಿಗಳನ್ನು ಅಡಾಪ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಆಸೆನೂ ಇದೆ. ಆ ಪ್ರಾಜೆಕ್ಟ್ ಹಂಗಾಗಲ್ಲ. ಸಿನಿಮಾ ಆಗಬೇಕಂದ್ರೆ ಸುಮಾರು ಪರ್ಮಿಟೇಷನ್ ಕಾಂಬಿನೇಷನ್ ಮ್ಯಾಚ್ ಬೇಕಾಗತ್ತೆ. ಅಲ್ಲಿ ಕಾಸು ಹಾಕೋನೊಬ್ಬ, ಅದಕ್ಕೆ ಇದು ಮಾಡೋಕೆ ಮತ್ತು ಅವ್ರದ್ದು ಏನೇನೋ ಇರುತ್ತೆ. ನನ್ನ ಮಗನ ಹಾಕೊಳ್ಳಿ, ನನ್ನ ಹೈಲೈಟ್ ಮಾಡಿ, ಅದೆಲ್ಲದೂ ಇರುತ್ತೆ. ಅದೆಲ್ಲವನ್ನು ಇಟ್ಕೊಂಡೆ ನಾವು ಸಿನಿಮಾ ಮಾಡಬೇಕಾದ್ರೆ ಕಥೆಯ ಮೂಲವನ್ನು ನಾವು ಇಟ್ಕೊಳಕ್ಕಾಗಲ್ಲ. ಕತೆ ಬದಲಾಗ್ಬಿಡತ್ತೆ. ನಾನೇ ಕತೆ ಬರ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಅಂತ ಹೇಳಿದ್ರೆ ನಾನು ಚೇಂಜ್ ಮಾಡಿಬಿಡೋದು. ವೆರಸ್ ನಾವು ಒಂದು ಕಥೆನ ಅಡಾಪ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಇದಾಗ, ಈಗ ನನ್ನ ಮಾಸ್ತಿಕಲ್ಲು ಅದು ಸರಸಮನ ಸಮಾಧಿ ಅಡಾಪ್ಟ್ ಮಾಡ್ಕೊಂಡಿರೋದು, ಕಾರಂತರ ಅಡಾಪ್ಟ್ ಮಾಡಿ ನಾಟಕ ಮಾಡಿದೆ. ಈಗ ನನ್ನ ತೇಜಸ್ವಿ ಅದು ಇವ್ರು ಬರೆದಿರುವಂಥ ಬುಕ್ಕನ್ನೇ ಅಡಾಪ್ಟ್ ಮಾಡಿಕೊಂಡು ನಾನು ರಾಜೇಶ್ವರಿ ಮಾಡುವಂಥ ನಾಟಕ ಮಾಡಿದ್ದೀನಿ. ಸೊ ಹಿಂಗೆ ಅಡಾಪ್ಟೇಷನ್ನು ನಮಗೂ ಚೆನ್ನಾಗಿದೆ. ಈ ಕಾಲಘಟ್ಟನೆ ಅಂಥದ್ದೇನೋ ಅಂತ ಅನ್ಸುತ್ತೆ. ಅಂದರೆ ನೀವು ಒಬ್ಬರೇ ಅಲ್ಲ, ನಮ್ಮ ತಲೆಮಾರಿನ ಯಾವುದೇ ಸಿನಿಮಾ ನಿರ್ದೇಶಕರು ಎಲ್ಲರೂ ಅವರೇ ಒನ್ ಮ್ಯಾನ್ ಶೋ ಮ್ಯಾನ್ ಆಗಿರ್ತಾರೆ. ವೈಯಕ್ತಿಕವಾಗಿ ನನಗೆ ಕೇಳಿದರೆ ಐ ವುಡ್ ಲವ್ ಟು ಜಸ್ಟ್ ರೈಟ್ ಆ್ಯಂಡ್ ಆ್ಯಕ್ಟ್. ನನ್ನ ಪ್ರಕಾರ ನಾನು ನನ್ನದು ಒಂದು ಡೈರೆಕ್ಷನ್ಗೆ ಇರುವಂತಹ ಒಂದು ಮೂಲಭೂತ ಗುಣ ನನ್ನಲ್ಲಿಲ್ಲ. ಒಬ್ಬ ಡೈರೆಕ್ಟರ್ ಹೆಂಗೆ ಹೇಳಬೇಕು ಅಂತ ಹೇಳಿದರೆ, ಸರ್ ಇಲ್ಲಿ ಮನೆಗೆ ಬೆಂಕಿ ಬಿದ್ದರೆ ಬಿತ್ತು, ನನ್ನ ಶಾರ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳುವಂತಹ ಒಂದಷ್ಟು ಡಿಕ್ಟೋಟೋರಿಯಲ್ ಮನೋಭಾವ ಇರಬೇಕು. ನನ್ನ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದರೆ, ನಾನೊಬ್ಬ ಬರಹಗಾರನ ಹೆಂಗರಳನ್ನು ಇಟ್ಕೊಂಡು ನಾನು ಕರಗ್ಬಿಡ್ತೀನಿ. ಸೊ ಆರ್ಟಿಸ್ಟ್ ಏನೋ ಹೇಳಿದ್ರೆ ಆಯ್ತು ಬಿಡಿ ಅಂತ, ನಂದು ಎಲ್ಲರೂ ಹೇಳ್ತಾರೆ ನಿಮ್ಮ ಸೆಟ್ ಆರಾಮಾಗಿರುತ್ತೆ, ನನಗೆ ಇಷ್ಟೇ ಅಂದರೆ ಏನು ಜಗಳ ಆಯ್ತು, ಆಯ್ತು ಬಿಡಪ್ಪ ಅದೇನೋ ಒಂದು ಮಾಡಿಬಿಡೋಣ ಅಂತೇಳಿ. ಡೈರೆಕ್ಟರ್ ಹಂಗೆ ಇರಬಾರ್ದು. ಚೂರು ಒಂದು ಸ್ವಲ್ಪ ಅವ್ನು ಕಂಡ್ರೆ ಒಂದು ಎಲ್ಲರೂ ಒಂದು ದ್ವೇಷ ಇಟ್ಕೊಂಡಿರೋ ಸೆಟ್ಟಲ್ಲಿ ಹಿಂಗಾಗಿ ಹಿರಿಯ ನಿರ್ದೇಶಕರ ಪಟಪಟ ಅಂತ ಕಪಾಳಕ್ಕೆ ಬಾರಿಸೋದೆಲ್ಲ ಅದು ಅಬ್ಯೂಸ್, ಅದು ತೀರಾ ಅಬ್ಯೂಸೇ. ನಾನು ಅದನ್ನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಬಟ್ ಐ ಥಿಂಕ್ ಯು ಕ್ಯಾನ್ ಕಂಟ್ರೋಲ್ ಎವ್ರಿ ಒನ್ ಜಸ್ಟ್ ಬೈ ಹ್ಯಾವಿಂಗ್ ಅ ಫಿಯರ್ ಫ್ಯಾಕ್ಟರ್ ಅಂತ ಹೇಳಿ. ಸೊ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ. ಅದಕ್ಕೆ ಅಲ್ಲ, ನನಗೆ ಪೇಮೆಂಟ್ ಇಸ್ಕೊಳಕ್ಕಾಗಲ್ವಲ್ಲ, ನಂದೇ ಪೇಮೆಂಟ್ ಇಸ್ಕೊಳಕ್ಕಾಗಲ್ಲ. ಸೊ ಹಿಂಗೆಲ್ಲ ಸಮಸ್ಯೆ ಇರೋದರಿಂದ ಒಂದಷ್ಟು ಅಪಾಯಗಳು ನನಗೆ. ಒಬ್ಬ ಡೈರೆಕ್ಟ್ರಿಗೆ ಒಂದು ಸ್ವಲ್ಪ ಛಾತಿ ಇರಬೇಕು ಮತ್ತು ಬೇಕು ನನಗೆ ಅನ್ನೋಂಥದ್ದು. ನಾನು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿಬಿಡ್ತೀನಿ. ಸೊ ಎಲ್ಲೋ ಒಂದು ಕಡೆ ನನ್ನ ಒಳಗಿರೋ ಒಬ್ಬ ರೈಟರು ಸ್ವಲ್ಪ ಹೆವಿಯಾಗಿ ನಾನು, ಇಫ್ ಗಿವನ್ ಅ ಚಾಯ್ಸ್ ಐ ವುಡ್ ಜಸ್ಟ್ ಲೈಕ್ ಟು ರೈಟ್ ಆ್ಯಂಡ್ ಆ್ಯಕ್ಟ್. ಅಗೇನ್ ನಮಗೆ ನಮ್ಮ ಅಕ್ಕಕ್ಕೆ ಯಾರು ಆ್ಯಕ್ಟಿಂಗ್ ಕೊಡಲ್ಲ ಅನ್ನೋ ಕಾರಣಕ್ಕೆ ನಾವು ಡೈರೆಕ್ಷನ್ಗೆ ಇಳೋದು. ಆಮೇಲೆ ಈ ಕಥೆಗಳನ್ನು ಯಾರು ಡೈರೆಕ್ಟ್ ಮಾಡಲ್ಲ. ಸೊ ಆ ರೀತಿ ಆಗ್ತಾರೆ.
ಉಳಿದ ಕಡೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ರೈಟರ್ಸ್ಗಳು ಯಾಕೆ ಅದು ದೊಡ್ಡ ದುರಂತ ಏನು ಅಂತ ಹೇಳಿದರೆ ರೈಟರ್ಸ್ಗಳಿಗೆ ಪೇ ಮಾಡಲ್ಲ. ಎಸ್, ನೀವು ಅನುಭವಿಸಿದ್ರೆ ಹೌದು, ಎಲ್ಲಿ ತನಕ ಹೀರೋ ಓಕೆ ಅಂತ ಹೇಳಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲ್ವೋ ಅಲ್ಲಿ ತನಕ ರೈಟರ್ಗೆ ಪೇಮೆಂಟ್ ಇಲ್ಲ. ಸೊ ಆ ರೈಟ್ರ್ 1 ವರ್ಷ ಹತ್ತತ್ರ ಸ್ಕ್ರಿಪ್ಟ್ ಮಾಡ್ತಾನೆ ಇರ್ತಾನೆ. ಹೌದು. ಯಾವ ಧೈರ್ಯದ ಮೇಲೆ ಸ್ಕ್ರಿಪ್ಟ್ ಮಾಡ್ತಾನೆ? ಹೊಟ್ಟೆಗೆ ಊಟನೇ ಇಲ್ಲದೆ ಹೆಂಗೆ ಮಾಡಕ್ಕೆ? ಸೊ ಆಗ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮುಲಾಜಿಗೆ ಹೆಂಗೆ ಬೀಳೋದು, ಅವರೇ ಬರ್ಕೊಂಡು ಕೂತ್ಕೋತಾರೆ. ಅದು ಮುಖ್ಯ 99% ಮುಖ್ಯ ಕಾರಣ ಅದು. ಇಲ್ಲಾಂದ್ರೆ ನಾನು ನಿಮ್ಮನ್ನು ಕರಿತೀನಿ ಅಂತ ಹೇಳಿ ಅಟ್ಲೀಸ್ಟ್ ನಿಮ್ಗೊಂದು ಊಟ ಆದ್ರೂ ಹಾಕಬೇಕು, ಡೈರೆಕ್ಟರ್ ಕೊಡ್ಬೇಕು ಜೇಬಿಂದ, ಜೈಲ್ ಕೊಡ್ಬೇಕು. ಅದ್ರ ಬದಲು ಇದು ಯಾರೋ ಥರ್ಡ್ ಪರ್ಸನ್ ಕರೆಸಿ ಅವನು ಕಾಯ್ತಾರೆ ನನ್ನ ಜೊತೆ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಬೆಳೆಯೋಣ ಅನ್ನೋಂಥ ಎಷ್ಟು ಹೊತ್ತಂತ ಕಾಯ್ತಕ್ಕೆ. ಆ್ಯಂಡ್ ರೈಟಿಂಗ್ ಅನ್ನೋದು ಒಂದು ಲೆಬೋರಿಯಸ್ ಪ್ರೋಸೆಸ್ಸು ಆ್ಯಂಡ್ ಲೋನ್ಲಿ ಪ್ರೋಸೆಸ್ಸು, ಥ್ಯಾಂಕ್ಲೆಸ್ ಪ್ರೋಸೆಸ್ಸು ಸಿನಿಮಾದಲ್ಲಿ. ಹೌದು. ಓಕೆ, ಅದಕ್ಕೆ ಎಷ್ಟೋ ಸಾಹಿತಿಗಳು ಏನು ಮಾಡ್ತಾರೆ, ನಾವು ಸಾಹಿತ್ಯ ಬರಿತೀವಿ ಸಾರ್ ಅಂತ ಹೇಳಿ. ಯಾಕಂದರೆ ಹಾಡು ರೆಡಿಯಾಗಿರ್ತದೆ ಟ್ಯೂನು, ಇವ್ರು ಲಿರಿಕ್ ಬರಿಬೇಕಷ್ಟೇ. ಲಿರಿಕ್ ಚೆನ್ನಾಗಿದ್ರೆ ಆಯಿತು, ಚೆನ್ನಾಗಿಲ್ಲ ರಿಜೆಕ್ಟ್ ಅಷ್ಟೇ. ಸಿನಿಮಾ ಹಂಗಾಗಲ್ಲ, ನೀವು ಚಂದ ಅದ್ಭುತವಾಗಿ ಬರ್ದಿರ್ತೀರ, ಅಲ್ಲಿ ಎಲ್ಲೋ ಒಂದು ಕಡೆ ಹೋದಾಗ ಹೀರೋ ತಮ್ಮಂಗೆ ಏನೋ ಒಂದು ಅನ್ಸ್ಬಿಡುತ್ತೆ, ಅಣ್ಣ ಹಿಂಗೆ ಚೇಂಜ್ ಮಾಡೋಣ, ಅದು ಸರಿ ಇಲ್ಲ ಅಣ್ಣ ಅಂತೇಳಿ. ಹೌದು ನಮ್ಮ ಹುಡುಗ ಚೆನ್ನಾಗಿ ಹೇಳ್ತಾನೆ, ಲಿಂಕ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ 2 ಆಪ್ಷನ್ ಇದೆ. ಅವನನ್ನು ಕನ್ವಿನ್ಸ್ ಮಾಡಬೇಕು, ಇಲ್ಲ ಅದನ್ನು ಹೆಂಗೆ ಅಡಾಪ್ಟ್ ಮಾಡ್ತೀರಾ ಅಂತ ನೋಡಬೇಕಾಗುತ್ತೆ. ಇದೆಲ್ಲ ತಲೆ ಹೊಡ್ಕೊಳ್ಳೋ ಕೆಲಸದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ರಾಮರಸದ್ದೇ ಮಾಡ್ಕೊಂಡು ಡೈಲಾಗ್ ವರ್ಷನ್ 11 ವರ್ಷನ್ ಬರ್ದಿದ್ದೀನಿ ನಾನು. ಓಕೆ, ಯಾಕಂದರೆ ಏನನ್ನ ಚೇಂಜಸ್ ಇತ್ತು. ಸರ್ ಅವ್ರು ಬರ್ತಾರೆ, ಸರ್ ಇವ್ರು ಬೇಕು, ಸರ್ ಇದು ಬೇಕು ಸರ್, ಮೊದಲು ಇವ್ರು ಬರ್ತಿರ್ತಾರೆ, ಇವ್ರು ಬರ್ತಿರ್ತಾರೆ, ಮೊದಲು ಅವ್ರು ಬರ್ತಾರೆ, ಅವ್ರು ಬಂದಾಗ ಚೇಂಜ್ ಆಗುತ್ತೆ ಸರ್, ಅದು ಕ್ಲೈಮ್ಯಾಕ್ಸ್ ಚೇಂಜ್ ಆಗಬೇಕು ಸರ್ ಅಂತೆಲ್ಲ 11 ವರ್ಷ ಚೇಂಜ್ ಆಗ್ತಾ ಇತ್ತು. ಹೌ ಡು ಎಕ್ಸ್ಪೆಕ್ಟ್ ಅ ರೈಟರ್ ಟು ಡೂ ಆಲ್ ದ್ಯಾಟ್? ಪೇಮೆಂಟ್ ಅಷ್ಟೇ. ಆಮೇಲೆ ಬ್ಲ್ಯಾಕ್ ಮೇಲೇ ಮಾಡಬೇಕಾಗುತ್ತೆ. ಇದು ಅದೊಂದು ಕೆಟ್ಟ ಗುಣ ಇದೆ. ಬರೆದು ಕಳಿಸ್ರಿ ಅಂದ್ರೆ ನನ್ನ ಪೇಮೆಂಟ್ ಕಳಿಸಿ ಫಸ್ಟ್. ಈ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೆ ನಾವು ಕೆಲಸ ಮಾಡಿಸೋದಾದ್ರೆ ಸೊ ಅದಕ್ಕೆ ಆಮೇಲೆ ರೈಟರ್ಸ್ಗಳಿಗೆ ಅದೇ ಬೈ ನೇಚರ್ ಸ್ವಲ್ಪ ಇಮೋಷ್ನಲ್ ಇದಾಗಿರೋದ್ರಿಂದ ಇಲ್ಲದಿದ್ರೆ ಅವ್ರು ಬರೆಯೋಕ್ಕಾಗಲ್ಲ, ಅದು ಫೇಲ್ಯೂರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಎಷ್ಟೋ ಸಲ ರೈಟರ್ಸ್ಗಳು ಡೈರೆಕ್ಟರ್ಸ್ಗಳು ಅವರವರೇ ಬರ್ಕೊಂಡು ವಿಚ್ ಇಸ್ ನಾಟ್ ಗುಡ್. ಇದಾಗಬೇಕು, ನಾವು ರೈಟರ್ಸ್ಗಳನ್ನು ಬೆಳೆಸಬೇಕು. ಅಲ್ಲ, ಇದು ನನ್ನ ಬಾರಿಗೆ ಬಹಳಷ್ಟು ಬರಹಗಾರ ಪ್ರಶ್ನೆ ಆಗಿತ್ತು, ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸಿಗ್ತದೆ. ಫಸ್ಟ್ ನನಗೂ ಸರ್ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸರ್ ನಿಮ್ಮ ಜೊತೆ ಇರ್ತೀವಿ, ಇದು ಮಾಡ್ತಿರ್ತೀವಿ ಅಂತ. ನನಗೆ ಒಂದಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನಂದು ಏನಾಗಿತ್ತು, ಜೊತೆಗಿರಪ್ಪ ನೋಡ್ಬಿಡ್ರಿ ಅಂತ ಒಂದು 8-9 ತಿಂಗಳಾದ್ಮೇಲೆ ಏನೂ ಆಗದೆ ಇದ್ದಾಗ ಅವ್ರು ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಹೌದು. ಸೊ ನಾನೇ ಒದ್ದಾಡ್ತೀನಿ ಗುರು, ನೀನಾಗೆ ಬರ್ತೀನಿ ಅಂತ ಬಂದ ನಾನೇ ಬಾರೋ ಅಂತ ನಾನು ಕರೆದಿಲ್ಲ. ಬಟ್ ಅದು ಆಗ್ಬಿಡುತ್ತೆ, ಜೀವನ ಒತ್ತಡ, ಯಾರನ್ನೊಬ್ರನ್ನ ಬ್ಲೇಮ್ ಮಾಡಬೇಕಲ್ಲ. ಸೊ ನಮ್ಮನ್ನು ಬ್ಲೇಮ್ ಮಾಡ್ಕೊಂಡು ತಿರುಗಾಡಲಿಕ್ಕೆ ಶುರು ಮಾಡ್ತಿರ್ತಾರೆ. ಸೊ ಏನಾಗ್ಬಿಡುತ್ತೆ, ಸಹವಾಸವೇ ಬೇಡ. ನಾನು ನಿಮ್ಗೇನು ಇವಾಗ ಕೆಲಸ ಇದ್ದಾಗ ಕರಿತೀವಿ, ಬೇಕು ಅನ್ಸಿದ್ರೆ ಕರಿತೀವಿ ಅಂತೇಳಿ, ಅದು ಒಂಥರದ ಸಂಬಂಧಗಳು ಹಾಗೆ ದೂರ ಆಗ್ತಾ ಹೋಗ್ತಿರುತ್ತೆ. ಸಿನಿಮಾದ ಇದರಲ್ಲಿ ಒನ್ ಆಫ್ ದಿ ಅಗೇನ್ ಯಾಕೆ ರೈಟಿಂಗ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅನ್ನೋದಕ್ಕೂ ಅದೇ ಕಾರಣ. ಯಾಕಂದರೆ ಒಬ್ಬ ರೈಟ್ರೇ ಡೈರೆಕ್ಟು ಮಾಡಬೇಕು, ಬರೆದು ಅವನೇ ಮಾಡಬೇಕು ಅಂತ ಹೇಳಿದಾಗ ಅದು ಸ್ವಲ್ಪ ಇದಾಗಿಬಿಡುತ್ತೆ. ಪ್ರೊಡಕ್ಷನ್ ಹೌಸ್ ಮೊದಲೆಲ್ಲ ಏನಾಗುತ್ತೆ, ಪ್ರೊಡಕ್ಷನ್ ಹೌಸ್ಗಳು ರೈಟ್ರಿಗೆ ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡ್ತಿದ್ವು, ದಿನ ಬರೀ ನೀನು ಅಂತ. ಸೊ ಅವ್ನು ಏನೋ ಒಂದು ಬರಿತಾ ಇದ್ದ, 10 ಸೀನ್ ಬರೀಬೇಕಿತ್ತು. ಇದು ಅಲ್ಲಿಗೆ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ ಸೀನ್ ತುಂಬ ಚೆನ್ನಾಗಿದೆ, ಬಟ್ ಈ ಸಿನಿಮಾಗೆ ಸೂಟ್ ಆಗಲ್ಲ, ಅಲ್ಲಿಗೆ ಹಾಕಿ ಅಂತ ಹಂಗೆಲ್ಲ ಸೀನ್ ಚೇಂಜಸ್ ಆಗಿದೆ. ನಾನು ಇದಕ್ಕೆ ಬರೋದ್ರೆ ಅಲ್ಲೇ ಹೋಯ್ತು ಅಂತೇಳಿ, ಬಟ್ ಅದು ವರ್ಕ್ ಆಗಿರುತ್ತೆ. ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಸರ್ ಇವರೆಲ್ಲ ಅಲ್ಲ ಅಶ್ವಥ್ ಆ್ಯಕ್ಟ್ ಮಾಡ್ತಿದ್ರು, ಅವ್ರಿಗೆ ಸೀನ್ ಕರೆಕ್ಟ್ ಆಗಿದೆ, ಅವ್ರಿಗೆ ತೆಗೆ ಬರೀರಿ ಇದನ್ನು ಅಂತೇಳಿ. ಹಾಗಾಗಿ ನೀವು ಗಮನಿಸಿದ್ರೆ ಎಷ್ಟೋ ಸಿನಿಮಾಗಳಲ್ಲಿ 3 ರೈಟರ್ಸ್ 4 ರೈಟರ್ಸ್ ಅಂತೆಲ್ಲ ಇರ್ತಾಯಿದ್ರು. ಹಿಂಗೆ ಇದ್ದದ್ದು, ಯಾಕಂದರೆ ಅವರು ಇಡೀ ತಿಂಗಳು ಒಟ್ಟಿಗೆ ಇರ್ತಿದ್ರು. ಚಿ ಉದಯಶಂಕರ್ ಅವ್ರ ಜೊತೆ ಒಂದು 2-3 ಜನರು ಇರ್ತಿದ್ರು. ಸೊ ದೇವರ್ ರೈಟಿಂಗ್. ಸೊ ಆ ರೈಟಿಂಗಿಗೆ ಒಂದು ಸಣ್ಣ ಗೌರವ ಇತ್ತು. ರಾಜ್ಕುಮಾರ್ ಅವ್ರು ಚಿ ಉದಯಶಂಕರ್ ಜೊತೆಗೆ ಇಟ್ಕೊಂಡಿದ್ರು. ಬರ್ರಿ ಸುಮ್ಮನೆ ಡಿಸ್ಕಷನ್ ನಡೀತಾ ಇತ್ತು, ಸಂಜೆ ಸೇರ್ತಾಯಿದ್ರು, ರಜೆ ಇದ್ದರೆ ಸೇರ್ತಾಯಿದ್ರು. ಸೊ ಈ ಒಂದು ಪ್ರೋಸೆಸ್ ಇಲ್ಲದೆ ಇದ್ದಾಗ ಹೀರೋ ಮನೆಯಲ್ಲಿ ಸೇರೋವಂಥದ್ದು ಅಥವಾ ಡೈರೆಕ್ಟರ್ ಮನೇಲಿ ಸೇರ್ತಿತ್ತಂತ ಏನದು ಸರ್ವೈವಲ್ಲೇ ಎಷ್ಟು ಕಷ್ಟ ಆದಾಗ ರೈಟರ್ಸ್ನ ಫೀಡ್ ಮಾಡೋದು ತುಂಬ ಕಷ್ಟ. ಟಿಲ್ ಹೀರೋ ಓಕೆ ಅಂತ ಹೇಳಿ ಪ್ರಾಜೆಕ್ಟ್ ಲಿಟ್ ಆಗೋ ತನಕ ರೈಟ್ರಿಗೆ ₹1 ಕೊಡಲ್ಲ ಯಾರು, ಅಂಟಿಲ್ ಆ್ಯಂಡ್ ಅನ್ಲೆಸ್ ಈಸ್ ಫೇಮಸ್ ರೈಟರ್. ಸಿನಿಮಾ ಕ್ಲಿಕ್ ಆಗಿಬಿಡ್ಬೇಕು, ಸಿನಿಮಾ ಬೇರೆ ಕ್ಲಿಕ್ ಆಗಿ ಮಾಡಿದ್ರೆ ಆಗ ಅವ್ರಿಗೆ ಹಾಂ ಅಂತ ಹೇಳಿ ಕೇಳಿದಷ್ಟು ಕೊಡ್ತಾರೆ. ಆಗ ನಾನು ಇದು ನೋಡಿದ್ದೀನಿ, ಕೈ ತುಂಬ ಕಾಸು ಬಂದಮೇಲೆ ಅವ್ನು ಬರೀದೆ ಯಾರ ಪಕ್ಕದವನ ಕೈಯಲ್ಲಿ ಬರೆಸಿ ಅವನಿಗೆ ಕಾಸು ಕೊಟ್ಟು ಗೋಸ್ಟ್ ರೈಟಿಂಗ್ ಮಾಡಿದ್ದು ನೋಡಿದ್ದೀನಿ. ಓಕೆ, ಇಟ್ಸ್ ಇಸ್ ಫೈನ್, ಏನು ಮಾಡೋಕ್ಕಾಗುತ್ತೆ, ನೀವು ಇಲ್ಲಿ ಕೊಡಲ್ಲ ಅಲ್ಲಾದರೂ ಕೊಡಿ ಅಂತ. ಗಿರಿರಾಜ್ ಸರ್, ಸಾಕಷ್ಟು ನಿಮ್ಮ ಬದುಕಿನ ಜರ್ನಿಯನ್ನು ನಮ್ಮ ಪೀಪಲ್ ಟಿವಿ ಪಾಡ್ಕಾಸ್ಟ್ನಲ್ಲಿ ಹಂಚಿಕೊಂಡಿದ್ರಿ. ನಿಮ್ಮ ಸಿನಿಮಾಗಳಷ್ಟೇ ನಿಮ್ಮ ಬದುಕು ಕೂಡ ಭಾಳಷ್ಟು ತಿರುವುಗಳಿಂದ ಕೂಡಿದೆ. ಯಾಕಂದರೆ ನೋಡಿ, ನೀವು ಮದುವೆ ಆಗೋಕ್ಕಿಂತ ಮುಂಚೆನೇ ಮತ್ತೊಂದು ಮದುವೆ ಆಗಿದ್ರಿ ಅನ್ನೋದು ನಮ್ಮ ಟಿವಿಯಲ್ಲಿ ರಿವೀಲ್ ಆಯ್ತು ಅನಿಸುತ್ತೆ, ನಮ್ಮ ಚಾನಲಲ್ಲೇ. ಸೊ ನಮ್ಮ ಇಷ್ಟು ದೂರ ಬಂದು ನಮ್ಮ ಪೀಪಲ್ ಟಿವಿಯಲ್ಲಿ ತಮ್ಮ ಬದುಕಿನ ಜರ್ನಿನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಜೊತೆಗೆ ನಿಮಗೆ ನಿಮ್ಮ ನಿಮ್ಮ ಸಿನಿಮಾಗಳ ಅಭಿಮಾನಿ ನಾನು, ಸಿನಿಮಾ ಮತ್ತು ಬರವಣಿಗೆ ಅಭಿಮಾನಿ ನಾನು. ಮತ್ತಷ್ಟು ಬರವಣಿಗೆಗಳನ್ನ ಮಾಡ್ತಾಯಿರಿ. ಸಿನಿಮಾಗಳು ರಂಗಭೂಮಿಯಲ್ಲಿ ಸಾಕಷ್ಟು ಅವಕಾಶಗಳು ನಿಮ್ಮ
ಪ್ರತಿಭೆಗೆ ತಕ್ಕಂತೆ ಆದರೂ ಸಿಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ತುಂಬ ಥ್ಯಾಂಕ್ಸು ಪೀಪಲ್ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ಈ ಒಂದು ಅವಕಾಶ ಕೊಟ್ಟಕ್ಕೆ, ನನ್ನ ಕಥೆಯನ್ನು ಹಂಚಿಕೊಳ್ಳೋ ಅವಕಾಶ ಕೊಟ್ಟಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಚಾನಲ್ಗೂ ವಿಶೇಷವಾಗಿ ನಾನು ಆಗಲೇ ಹೇಳಿದೆ, ಹನುಮಂತ ಹಾಲ್ಗೇರವರು ತುಂಬ ಅದ್ಭುತವಾದ ರೈಟ್ರು. ದಯವಿಟ್ಟು ಅವರ ಬುಕ್ಕನ್ನು ಓದಿ, ಕೊಂಡ್ಕೊಳ್ಳದೆ ಇದ್ದಾದರೂ ಓದೋದು ನಿಲ್ಲಿಸ್ಬೇಡಿ. ಗಿರಿರಾಜ್ ಸರ್ ಪುಸ್ತಕಗಳು ಕಾನ್ಕ್ಲೇವ್ ಅಂತ ಕನ್ಕೆ ಮೀಡಿಯಾ ಅಂತಿದೆ. ಅಂದ್ರೆ ನಿಮಗೆ ಅಂಗಡಿಗಳಲ್ಲಿ ಸಿಗತ್ತೆ, ನೀವು ಆನ್ಲೈನಲ್ಲಿ ಹರಿವು ಅಥವಾ ಕನ್ನಡ ಲೋಕ ಹುಡುಕಿದ್ರೆ ಸಿಗತ್ತೆ. ಜೀರುಂಡೆಲ್ಲೂ ಸಿಗುತ್ತೆ ಅನ್ಸುತ್ತೆ. ಜೀರುಂಡೆಲ್ಲೂ ಸಿಗುತ್ತೆ. ಕೊಂಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.